ಸಿಂಧನೂರು ವೆಲ್ಕಮ್ ದಿನ್ನಿ ಶಾಲೆಯಿಂದ ವರ್ಗಾವಣೆಗೊಂಡ ಶ್ರೀಮತಿ ಸರ್ಸಾ ಎಲ್ ಇವರನ್ನ ಶಾಲೆಯಿಂದ ಕಳಿಸಿಕೊಡಿ ಎಂದು ವೆಲ್ಕಮ್ ದಿನ್ನಿ ಗ್ರಾಮದ ವಾಲ್ಮೀಕಿ ಸಮಾಜದವರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಬಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅರುಣ್ ಕುಮಾರ್ ಯಾಪಲ್ ಪರ್ವಿ, ಸರ್ಸಾ ಎಲ್ ಅವರು ವೆಲ್ಕಮ್ ದಿನ್ನಿ ಶಾಲೆಗೆ ಬಂದು 8 ರಿಂದ 9 ವರ್ಷಗಳು ಕಳೆದಿದ್ದು 14/12/2023ರಂದು ಡಿಡಿಪಿಐ ರಾಯಚೂರು ಅವರು ವರ್ಗಾವಣೆ ಆದೇಶವನ್ನು ಮಾಡಿದ್ದು ಇನ್ನು ಏಕೆ ಅವರನ್ನು ನಿಯೋಜನೆಗೊಂಡ ಅಲಬನೂರು ಪ್ರೌಢಶಾಲೆಗೆ ಕಳುಹಿಸಿಕೊಟ್ಟಿಲ್ಲ, ಆದಷ್ಟು ಬೇಗನೆ ಕಳುಹಿಸಿಕೊಡಿ, ಇಲ್ಲವಾದರೆ ಗ್ರಾಮದಲ್ಲಿ ಜಾತಿಗಳ ಮಧ್ಯೆ ಜಗಳವಾಗುತ್ತಿವೆ. ಶಿಕ್ಷಕಿಯ ಸಹಚರರಾದಂತಹ ಜಾಕೋಬ್ ದೊಡ್ಮಿನಿ, ನಾಗೇಶ್ ತುಮಕೂರಿನ ತಮ್ಮ ಸಂಬಂಧಿಕರನ್ನ ಹಾಗೂ ತನ್ನ ಗಂಡನನ್ನು ಗ್ರಾಮಕ್ಕೆ ಕರೆಸಿಕೊಂಡಿದ್ದಾರೆ. ಅಲ್ಲಿರುವಂತಹ ಗ್ರಾಮಸ್ಥರಿಗೂ ಅವರಿಗೂ ಮಾತಿನ ಚಕಮಕಿ ನಡೆದು ಬಳಕಾನೂರು ಪೊಲೀಸ್ ಠಾಣೆಗೆ ಹೋಗಿರುತ್ತಾರೆ. ಅದಕ್ಕಾಗಿ ಅವರನ್ನ ಕೂಡಲೇ ಶಾಲೆಯಿಂದ ಕಳುಹಿಸಿಕೊಡಿ, ಇಲ್ಲವಾದರೆ ಜಾತಿಗಳ ಮಧ್ಯೆ ಜಗಳ ಸಂಭವಿಸುವ ಸಾಧ್ಯತೆ ಇದೆ. ಆದಷ್ಟು ಬೇಗನೆ ಕಳಿಸಿಕೊಡದಿದ್ದರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಮನವಿಯನ್ನ ಮಾಡಿದರು. ನಂತರ ಶಿಕ್ಷಣಾಧಿಕಾರಿ ಮಾತನಾಡಿ, ಈಗಾಗಲೇ ನಮ್ಮ ಇಲಾಖೆಯಿಂದ ಅಲಬನೂರು ಪ್ರೌಢಶಾಲೆಗೆ ನಿಯೋಜನೆಯನ್ನ ಮಾಡಿದ್ದೇವೆ. ಕೂಡಲೇ 2 ದಿನದಲ್ಲಿ ವರ್ಗಾಯಿಸಿಕೊಳ್ಳುವಂತೆ ತಿಳಿಸಿದ್ದೇವೆ. 2 ದಿನ ಕಾಲಾವಕಾಶವನ್ನು ನೀಡಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆ ಚರ್ಚಿಸಿ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಮ್ರಯ್ಯ ವೆಲ್ಕಮ್ ದಿನ್ನಿ, ಓಬಳೇಶ್ ನಾಯಕ್, ವಿಶ್ವನಾಥ್ ಗೋನಾವರ್, ಶರಣಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಶರಣಪ್ಪ ಎಸ್ಟಿಎಂಸಿ ಮಾಜಿ ಅಧ್ಯಕ್ಷರು, ವೀರೇಶ್ ಹೆಬ್ಬಾಳ್, ಈರಣ್ಣ ವೆಲ್ಕಮ್ ದಿನ್ನಿ, ವೆಂಕೋಬ ಬೂದಿಹಾಳ್, ಮಲ್ಲಯ್ಯ ಗೋನ್ವಾರ್, ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಎಂಕೋಬ ನಾಯಕ್ ಬೂತಲ್ ದಿನ್ನಿ, NKS TV4 ಸಿಂಧನೂರು. ಈಗಾಗಲೇ ನಮ್ಮ ಕಚೇರಿಯ ಮೂಲಕ ಅವರನ್ನು ನಮ್ಮ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಅಲಬನೂರಿಗೆ ಅವ್ರನ್ನ ಈಗಾಗಲೇ ನಾವು ನಿಯೋಜನೆ ಆದೇಶನ ಮಾಡಿದ್ದೀವಿ. ಕಾರಣಾಂತರದಿಂದ ಅವರು ನಿಯೋಜನೆಯಿಂದ ಬಿಡುಗಡೆ ಆದ ಬಗ್ಗೆ ಇದುವರೆಗೆ ನಮ್ಮ ಕಚೇರಿಗೆ ವರದಿಯನ್ನು ಮಾಡಿರುವುದಿಲ್ಲ. 2 ದಿನದಲ್ಲಿ ಅವರನ್ನು ಬಿಡುಗಡೆ ಮಾಡಲು ನಾವು ಕ್ಷೇತ್ರ ಅವರ ಗಮನಕ್ಕೆ ತಂದು ಮುಂದೆ ಏನು ಕ್ರಮ ಕೈಗೊಳ್ಬೇಕಂತೇಳಿ ನಾವು ಕೂಡ ಸ್ಟಾಫ್ ಜೊತೆ ಚರ್ಚಿಸಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೀವಿ. ಹೊರಗಡೆ ಎಷ್ಟು ದಿನ ಆಯ್ತು? 11ನೇ ತಾರೀಕಿಗೆ ಮಾಡಿದ್ವಿ ರೀ, ಮೊನ್ನೆ ಡಿಸೆಂಬರ್ 11ಕ್ಕೆ. ಮಾನ್ಯ ಉಪನಿರ್ದೇಶಕರ ಒಂದು ಮೌಖಿಕ ಆದೇಶದ ಮೇರೆಗೆ ತಕ್ಷಣದಿಂದ ಅವ್ರನ್ನ ಬಿಡುಗಡೆ ಮಾಡ್ರಿ ಅಂತ ಹೇಳಿದ್ರು. ನಾವು ಕೂಡ 11ನೇ ತಾರೀಕಿಗೆ ಕೂಡ ಅವ್ರನ್ನ ಬಿಡುಗಡೆ ಮಾಡಿ ಅಲಬನೂರು ಶಾಲೆಗೆ ಅವ್ರನ್ನ ನಿಯೋಜನೆ ಮಾಡಿ ನಾವು 2 ದಿವಸದಾಗಂತ ನಾವು ಆದೇಶ ಮಾಡಿದ್ವಿ. ಎಷ್ಟು ದಿನ ಆಯ್ತು? ಈಗಾಗಲೇ ಸುಮಾರು 15 ದಿವಸ ಆಯ್ತು. ಆಕ್ಷನ್ ತಗೊಂಡಲ್ಲ, ಆಕ್ಷನ್ ಇನ್ನು ಮತ್ತೆ ನಿಯೋಜನೆ ಇದ್ದು ಇನ್ನ ಅದು ಆಕ್ಷನ್ ಇಮಿಡಿಯೇಟ್ ಆಗಿ ಆದೇಶ ಉಲ್ಲಂಘನೆ ಮಾಡಿದ್ರೆ ಕರೆಕ್ಟ್. ಅವ್ರಿಗೆ ಇನ್ನೊಂದ್ಸರಿ ಅವ್ರಿಗೆ ನಾವು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡ್ತೀವಿ ನಮ್ಮ ಕಚೇರಿಯಿಂದ ಮಾಡಿ, ಯಾಕೆ ನಿಯೋಜನೆ ಆಗಿಲ್ಲ. ಆಮೇಲೆ ಹೆಡ್ ಮಾಸ್ಟರ್ಗೂ ಒಂದು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡ್ತೀವಿ. ಆ ಮಗರು ನೋಟಿಸ್ ಜಾರಿ ಮಾಡಿ ಮುಂದಿನ ಕ್ರಮ ತೆಗೆದುಕೊಳ್ಳಿಕ್ಕೆ ನಮ್ಮ ಸಾಬ್ ಜೊತೆಗೆ ಚರ್ಚೆ ಮಾಡ್ತೀವಿ. ಸರ್, ಅದನ್ನೇ ಪ್ರಭಾರಿ ಮುಖ್ಯ ಗುರುಗಳಾದ ಸರ್ಸಾ ಎಲ್ ಇವರು ಇಲ್ಲಿ 7-8 ವರ್ಷಗಳಿಂದ ನಮ್ಮ ವೆಲ್ಕಮ್ ದಿನಿಯಲ್ಲಿ ಬಹಳ ಪ್ರಭಾರಿಯಾಗಿ ಬಂದು ಪ್ರಭಾವವನ್ನು ಮಾಡ್ತಿದ್ದಾರೆ. ಹಾಗಾಗಿ ಇವರು ಒಂದು ವೇಳೆ ವೆಲ್ಕಮ್ ದಿನಿಯಲ್ಲಿ ಕಂಟಿನ್ಯೂ ಉಳಿದ್ರೆ ಜಾತಿಗಳ ಮಧ್ಯೆ ಜಗಳಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಈಗ ಆಗಲ್ಲ. ಆಲ್ರೆಡಿ ತುಮಕೂರಿಯಿಂದ ತಮಗೆ ಸಂಬಂಧಿಕರನ್ನ ಕರೆಸಿ ಮತ್ತು ಇಲ್ಲಿರ್ತಕ್ಕಂಥ ಲೋಕಲ್ ಸಂಘಗಳನ್ನು ಕರೆಸಿ ಊರಲ್ಲಿ ಬಂದು ಕಿರಿಕಿರಿ ಮಾಡಿ ಆಲ್ರೆಡಿ ಈಗ ಮೊನ್ನೆ ಡಿಸೆಂಟಾಗಿ ಶುಕ್ರವಾರ ದಿನ ಒಂದು ಗಲಾಟೆ ಆಗಿ ಬಂದು ಅಲ್ಲಿ ಕಿರಿಕಿರಿ ಮಾಡಿ ಒಬ್ರಿಗೊಬ್ಬರು ಜಗಳ ಹಚ್ಚಿ ಬಡದಾಡಿ ಬಳಗನೂರು ಸ್ಟೇಷನ್ ಮಟ್ಟ ಹೋಗೈತೆ. ಹಾಗಾಗಿ ಇವರನ್ನು ಆದಷ್ಟು ಶೀಘ್ರವಾಗಿ ಬೇರೆ ಕಡೆಗೆ ಕಳಿಸಬೇಕು. ಒಂದೇಳೆ ಅವರು ಹೋಗಿಲ್ಲ ಅಂದ್ರಿಗಿನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮೇಲಿನ ಅಧಿಕಾರಿಗಳಿಗೆ ಆದೇಶ ಇರ್ತೈತೆ, ಆ ಕೆಲಸ ಮಾಡಬೇಕು. ಒಂದೇಳೆ ಆ ಕೆಲಸ ಮಾಡದೇ ಇದ್ದಾರೆ ನಮ್ಮ ವಾಲ್ಮೀಕಿ ಸಂಘದ ವತಿಯಿಂದ, ಸಂಘಟನೆ ವತಿಯಿಂದ ಬೃಹತ್ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಮನವಿ ಪತ್ರದ ಮೂಲಕ ಈ ಶಿಕ್ಷಣ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ.